ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. 2 ದಿನದಿಂದ ಏನ್ ಮಾಡ್ಕೊಂಡು ಬಂದಿತ್ತೋ ಇವತ್ತು ಕೂಡ ಅದನ್ನೇ ಮುಂದುವರಿಸಿದೆ. ಮತ್ತೆ ತನ್ನ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘನೆ ಮಾಡಿರೋದು ಖಚಿತ ಅಂತ ಭಾರತ ಹೇಳ್ತಾ ಇದೆ. ಸಂಜೆ 5 ಗಂಟೆಗೆ ಕದನ ವಿರಾಮ ಘೋಷಣೆಯಾಗಿತ್ತು. ಅದಾಗಿ 3 ಗಂಟೆಯಿಂದ 4 ಗಂಟೆಯಲ್ಲೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ ಅಂತ ಘೋಷಣೆಯಾಗಿದೆ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯಾಗಿದ್ದರ ಕುರಿತಾಗಿ ಅಧಿಕೃತವಾಗಿ ಈಗ ಸೇನೆ ಸ್ಪಷ್ಟಪಡಿಸ್ತಾ ಇದೆ. ಕದನ ವಿರಾಮ ಉಲ್ಲಂಘನೆಯಾಗಿರೋದು ಖಚಿತ ಅಂತ ಭಾರತ ಹೇಳ್ತಾ ಇದೆ. ಸಂಜೆ 5 ಗಂಟೆಗಷ್ಟೇ ಕದನ ವಿರಾಮ ಜಾರಿಗೆ ಬಂದಿತ್ತು. ಅದಾಗಿ 3 ರಿಂದ 4 ಗಂಟೆಗಳು ಕಳೆದಿಲ್ಲ. ಅಷ್ಟೊತ್ತಿಗಾಗಲೇ ಅದನ್ನ ಉಲ್ಲಂಘನೆ ಮಾಡಿ ಮತ್ತೆ ಡ್ರೋನ್ಗಳನ್ನ ಶೆಲ್ ದಾಳಿಗಳನ್ನ ನಡೆಸ್ತಾ ಇದೆ. ನಿರಂತರವಾಗಿ ರಾಜಸ್ಥಾನ, ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್ ಭಾಗಗಳಲ್ಲಿ ಶೆಲ್ ದಾಳಿ, ಡ್ರೋನ್ ದಾಳಿಗಳಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್ ಬಡ್ಗೇರ್. ಅರುಣ್, ಇದು ನಿರೀಕ್ಷಿತ ಪಾಕಿಸ್ತಾನ ಹೀಗೆ ಮಾಡುತ್ತೆ ಅನ್ನೋದು, ಅದನ್ನ ಇವಾಗ ಮಾಡಿದೆ, ಇದರಲ್ಲಿ ಅಚ್ಚರಿ ಏನಿದೆ? ಅಚ್ಚರಿ ಪಡಬೇಕಾಗಿಲ್ಲ. ಇದೇ ಅನುಮಾನನೇ ಕಾಡ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ನಾನು ಸಂಜೆಯಿಂದಲೂ ಕೂಡ ಹೇಳ್ತಾ ಇದ್ದೆ, ಈ ವಿಚಾರದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದಾಗ ಇವತ್ತಿನ ರಾತ್ರಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಕಾರಣ ಸೀಸ್ ಫೈರ್ ಅನ್ನುವಂಥದ್ದನ್ನು ಹೇಳಾಗಿದೆ. ಯಾವುದೇ ಕದನ ವಿರಾಮ ಇಲ್ಲ, ಈಗ ಸದ್ಯಕ್ಕೆ ಮುಗಿದು ಹೋಯ್ತು ಅಂತ ಹೇಳ್ತಾ ಇದ್ರು. ಇನ್ನೇನು ಮಾಡೋ ಹಾಗಿಲ್ಲ, ಪಾಕಿಸ್ತಾನ ಕೇಳ್ಕೊಂಡ್ಬಿಟ್ಟಿದೆ ಅಂತೇಳಿ. ಬಟ್ ಡೌಟ್ ಒಂದು ಕಡೆಗೆ ಕಾಡ್ತಾ ಇತ್ತು. ದಿವ್ಯಾ, ಈ ಕಂತ್ರಿ ಬುದ್ಧಿ, ಈ ರೀತಿಯ ಕುತಂತ್ರವನ್ನ ಮಾಡುವಂತ ಪಾಕಿಸ್ತಾನ ಈ ಬುದ್ಧಿಯನ್ನ ಬಿಡೋದಿಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಅಲ್ಲಿ ಹೊಂದಾಣಿಕೆನೇ ಇಲ್ಲ. ಅಲ್ಲಿರುವಂತ ರಾಜಕಾರಣಿಗಳ ಮಾತನ್ನ ಸೇನೆ ಕೇಳಲ್ಲ, ಸೇನೆಯ ಮಾತನ್ನ ರಾಜಕಾರಣಿಗಳು ಕೇಳಲ್ಲ. ಅವರು ಒಂದು ರೀತಿಯಾಗಿ ಕಿತ್ತಾಟವನ್ನ ಗೋಸುಂಬೆ ತರ ಆಟ ಮಾಡ್ಕೊಂಡು ಕೂತಿರ್ತಾರೆ. ಅವ್ರ ಮಾತುಗಳನ್ನ ಕೇಳದೇ ಇರುವಂತ ಪರಿಸ್ಥಿತಿ ಪಾಕಿಸ್ತಾನದಲ್ಲಿರುವಂತ ಜನರ ಮಾತು ಅಧೋಗತಿ. ಅವ್ರು ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಹಾಗಾಗಿ ದಿಕ್ಕೆಟ್ಟಿರೋ ರೀತಿಯಲ್ಲಿ ಜನ ಆಗಿದ್ದಾರೆ. ಅಲ್ಲಿ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ಬಂದಿರೋದು ಇದಕ್ಕೋಸ್ಕರನೇ. ಕಾರಣ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು. ಅವ್ರದ್ದೇನಾದ್ರೂ ಇರಲಿ ಬಿಡಿ, ಆದರೆ ಈಗ ನಡ್ಕೊಳ್ತಾ ಇರುವಂಥ ಪಾಕಿಸ್ತಾನದ ಬುದ್ಧಿ ಇಡೀ ಪ್ರಪಂಚಕ್ಕೆ ಮತ್ತೊಮ್ಮೆ ಭಾರತ ತೋರಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಭಾರತ ಬಿಡಿ, ಅವ್ರ ಪಾಡಿಗೆ ಅವರೇ ತೋರಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಮೆರಿಕ ಇಷ್ಟೆಲ್ಲ ಮಾತುಕತೆಯನ್ನ ಮಾಡಿ ನಾವೆಲ್ಲ ಮಾಡ್ಕೊಂಡಿದೀವಿ ಅಂತಂದ್ರೆ ಈಗ ಟ್ರಂಪಿಗೆ ಮಾನ ಮರ್ಯಾದೆ ಇರುತ್ತೇನ್ರಿ? ಈಗ ಹೇಳಿ, ಒಂದ್ ಕಡೆಗೆ ಟ್ರಂಪಿಗೆ ಮಾನ ಮರ್ಯಾದೆ ಇರೋದಿಲ್ಲ ಈಗ. ಕಾರಣ ನಾನೆಲ್ಲವೂ ಕೂಡ ಮಾಡಿಬಿಟ್ಟಿದ್ದೀನಿ, ಪಾಕಿಸ್ತಾನವೂ ಒಪ್ಕೊಂಡ್ಬಿಟ್ಟಿದೆ, ಎಲ್ಲವೂ ಕೂಡ ಸುಸೂತ್ರವಾಗ್ಬಿಟ್ಟಿದೆ ಅಂತೇಳಿ ಬಿಲ್ಡಪ್ ಕೊಟ್ಕೊಂಡು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದಂಥ ಟ್ರಂಪಿಗೆ ಏನ್ ಮಾಡ್ತಾರೆ ಅದೇ ಕಾಡುವಂಥದ್ದು. ಈಗ ಬಿಲ್ಡಪ್ ಕೊಟ್ಟಂತ ಟ್ರಂಪ್ ಉತ್ತರ ಕೊಡಬೇಕು, ಮಾನ ಮರ್ಯಾದೆ ಇಲ್ದಂಗೆ ಆಗ್ಬಿಡುತ್ತೆ. ದೊಡ್ಡ ರಾಷ್ಟ್ರ, ದೊಡ್ಡಣ್ಣ ಅಂತ ಹೇಳಿಸ್ಕೊಳ್ಳುವಂಥ ಅಮೆರಿಕ ಅವರ ಮಾತಿಗೆ ಬೆಲೆ ಕೊಟ್ಟು ಇಷ್ಟೆಲ್ಲ ಭಾರತ ಮಾಡಿದ ನಂತರ ಕೂಡ ಪಾಕಿಸ್ತಾನ ಈ ರೀತಿಯಾಗಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡುತ್ತೆ ಅನ್ನೋದಾದ್ರೆ ಉತ್ತರವನ್ನ ಕೊಡಬೇಕಾಗಿರುವಂಥದ್ದು ಅಮೆರಿಕ. ಅವರು ಯಾವಾಗ ಕೊಡ್ತಾರೆ, ಕೊಡಲ್ಲ ನೋಡೋಣ ಅಂತೆ. ಆದರೆ ಭಾರತ ಮಾತ್ರ ಈಗ ದಿಟ್ಟ ಉತ್ತರವನ್ನ ಕೊಡಬೇಕು, ಪಾಕಿಸ್ತಾನದ ಹುಟ್ಟಡಗಿಸಬೇಕು ಅನ್ನುವಂಥದ್ದು. ಯಾವ ದೇಶಕ್ಕಿದೆ ರೀ? ಇಡೀ ತನ್ನ ಜನ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಇಡೀ ಸರ್ಕಾರಕ್ಕೆ. ಹೋಗಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿರಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥದ್ದನ್ನ ಯಾರೊಬ್ಬರಾದ್ರೂ ಕೂಡ ಬೇಡ ಅಂತಿದ್ದಾರಾ? ಪಾಠ ಕಲಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪಾಠ ಕಲಿಸಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಅವಕಾಶ ಇರೋದಿಲ್ಲ. ಸರ್ ಕೂಡ ಹೇಳ್ತಾ ಇದ್ರು ಆಗ್ಲೇ ಬಿಗ್ ಬುಲೆಟಿನಲ್ಲಿ, ಇಂತಹ ಅವಕಾಶ ಇನ್ನೆಂದೂ ಕೂಡ ಭಾರತಕ್ಕೆ ಸಿಗೋದಿಲ್ಲ. ಪಾಕಿಸ್ತಾನ ಆರ್ಥಿಕವಾಗಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅವರ ನಡುವೆ ಹೊಂದಾಣಿಕೆ ಇಲ್ಲ. ಸೇನೆಯಲ್ಲಿ ನಮ್ಮಲ್ಲಿ 16 ಕೋಟಿ ನಮ್ಮಲ್ಲಿ ಇವರಿದ್ರೆ, ಸೈನಿಕರಿದ್ರೆ, ಅವರಲ್ಲಿ ಇರುವಂಥದ್ದು 6 ಮಾತ್ರ. ಹೀಗಿರುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ? ನಮ್ಮಲ್ಲೂ ಅವರಲ್ಲಿರುವಂಥದ್ದು 16 ಲಕ್ಷ ಇಲ್ಲಿ, 6 ಲಕ್ಷ ಇಲ್ಲಿ. ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಬೋದು ಭಾರತ? ಇವೆಲ್ಲವನ್ನ ಕೂಡ ಯೋಚನೆ ಮಾಡಬೇಕಾಗಿತ್ತು. ನಾವೆಲ್ಲವೂ ಕೂಡ ಆರಂಭ ಶೂರರು ಅನ್ನೋ ರೀತಿಯಲ್ಲಿ ಆರಂಭ ಶೂರರಾಗಿ ತದನಂತರ ತಗ್ಗಿ ಬಗ್ಗಿ ನಡೆಯುವಂಥ ಪರಿಸ್ಥಿತಿಗೆ ಬರುವಂಥದ್ದು ಯಾಕೆ ಬೇಕಿತ್ತು ಅಂತ ಹೇಳಿ. ಅವ್ರೇನಾದರೂ ಮಾಡ್ಕೊಳ್ಳಿ, ನಾವು ಉತ್ತರವನ್ನ ಕೊಡ್ತೀವಿ. ಪಾಕಿಸ್ತಾನ ಈ ರೀತಿಯಾಗಿ ಮಾಡ್ತಾ ಇದೆ ಅಂತಾರೆ ನಾವು ನಿಲ್ಲಿಸೋದಿಲ್ಲ ಅನ್ನುವಂಥದ್ದು ದಿಟ್ಟ ಉತ್ತರವನ್ನ ಕೊಡಬೇಕು. ಅಮೆರಿಕವೂ ಕೂಡ ಎಷ್ಟೋ ಸಲ ಹೇಳಿದೆ, ರಷ್ಯಾಗೂ ಕೂಡ ಹೇಳಿದೆ, ಇಸ್ರೇಲಿಗೂ ಕೂಡ ಹೇಳಿದೆ. ಆದರೆ ಇಸ್ರೇಲ್ ಹಮಾಸ್ ಮೇಲಿರುವಂಥ ದಾಳಿಯನ್ನು ನಿಲ್ಲಿಸಿದೆಯಾ? ರಷ್ಯಾ ಉಕ್ರೇನ್ ಮೇಲಿರುವಂಥ ದಾಳಿಯನ್ನು ನಿಲ್ಲಿಸಿದೆಯಾ? ಯಾರ ಮಾತನ್ನು ಕೇಳ್ತಾ ಇದ್ರು? ಅವ್ರು ಏನು ಕೊಡಬೇಕಾಗಿದೆ ಉತ್ತರವನ್ನು ಅದನ್ನು ಕೊಡ್ತಾ ಇದ್ದಾರೆ. ಕಾರಣ ನಾಳೆ ಯಾವ ರಾಷ್ಟ್ರಗಳು ಕೂಡ ನಿಲ್ಕೊಳ್ಳೋದಿಲ್ಲ ಭಾರತಕ್ಕೆ. ಭಾರತವೇ ಬೆಳಿಬೇಕು, ಭಾರತವೇ ನಿಂತ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೋಡಿ, 4 ರಾಜ್ಯಗಳಲ್ಲಿ ಆಗ್ತಾ ಇರುವಂಥ ಪರಿಸ್ಥಿತಿ ಏನು? ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಅಗೇನ್ ಇದೇ ರೀತಿಯಾಗಿ ಆಗ್ತಾ ಇದೆ. ಅವತ್ತು 26 ಜನ ಸಾವನ್ನಪ್ಪಿದ್ರು ಪಹಲ್ಗಾಮ್ನಲ್ಲಿ. ತದನಂತರ ಭಾರತ ಒಂದು ಧೈರ್ಯವನ್ನ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತ ಕೆಲಸ ಮಾಡಿದ ನಂತರ 17 ಜನ ಸಾವನ್ನಪ್ತಾರೆ. ಅವ್ರಿಗೆ ಯಾರು ಹೊಣೆ ಆಗಿದ್ದಾಗ ಅದನ್ನ ಯೋಚನೆ ಮಾಡಬೇಕಾಗಿರೋದಲ್ವಾ ಸರ್ಕಾರ? ಈ ರೀತಿಯಾಗಿ 4 ಜನ, 5 ಜನ, 6 ಜನ ಕೂತ್ಕೊಂಡ್ಬಿಟ್ಟು ಸಭೆಗಳನ್ನ ಮಾಡ್ಕೊಂಡ್ಬಿಟ್ಟು ಅವ್ರ ಪಾಡಿಗೆ ಅವರೇ ಕದನ ವಿರಾಮವನ್ನ